ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಸಾಯಿಬಾಬಂದ 4ನೇ ದಿನದ ಪೂಜೆ. ಅಂದರೆ 4ನೇ ದಿನ ನಾನು ಈ ರೀತಿ ಗೋಧಿ ಹಿಟ್ಟಿನಿಂದ ಮಾಡಿದ ದೀಪನ ಬೆಳಗಕತ್ತೀನಿ ನೋಡ್ರಿ. ಇವತ್ತು 4 ದಿನ ಆಯ್ತು ಇವತ್ತಿಗೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನೋಡ್ರಿ ಗೋಧಿ ಹಿಟ್ಟಿನ ದೀಪ. ನೆಕ್ಸ್ಟ್ ನಾನು ಮಾರ್ನಿಂಗ್ ಉಪ್ಪಿಟ್ಟು ತಿನ್ನತ್ತೀನಿ ನೋಡ್ರಿ. ರವೆ ಉಪ್ಪಿಟ್ಟು ಮಾಡಿದ್ರು ಮಮ್ಮಿ, ಉಪ್ಪಿಟ್ಟು ತಿನ್ನತ್ತೀನಿ. ಇದಕ್ಕೆ ಈ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚಲೋ ಬರ್ತೈತಿ. ಹಂಗೆ ತುಪ್ಪ ಹಾಕೋದ್ರಿಂದ ಬಾಣಂತಿ ಏನಿರ್ತಾರೆ ನೋಡ್ರಿ, ಅವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋಂಗಿಲ್ಲ, ಅಂದ್ರೆ ಮೋಷನ್ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳತ್ತೀನಿ. ಇಲ್ಲಿ ನೋಡ್ರಿ, ಹಂಗೆ ಅದಾದ್ಮೇಲೆ ನಮ್ಮ ಬೇಬಿನ ರೆಡಿ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ಸತ್ತಿದ್ನಿ. ನಮ್ಮ ಬ್ಲಾಗ್ಗಳೆಲ್ಲ ನಿಮ್ಗೆ ಯಾವ ರೀತಿ ಅನ್ಸತ್ತವ ಅಂಥೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ನಿಮ್ಗೆ ನಾನು ಪೂಜೆ ಮಾಡಕತ್ತಿದ್ದ ಸಾಯಿಬಾಬಾನ ವ್ರತ ಏನು ಮಾಡತ್ತೀನಿ ನೋಡ್ರಿ. ಆ ವ್ರತ ಮಾಡಿದ ಬಳಿಕ ಈಗ ನನ್ನ ಮಗ ನನಗೆ ಹುಟ್ಟಿದ್ದು. ನಿಮಗೂ ಆ ವ್ರತದ ಬಗ್ಗೆ ಏನಾದರೂ ಕಮೆಂಟ್ಸ ಅಥವಾ ಏನಾದರೂ ಬೇಕಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ ವ್ರತದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ ನಾನು ನಿಮ್ಗೆ ಹೇಳ್ತೀನಿ. ಹಂಗೆ ನೋಡ್ರಿ, ನನ್ನ ಮಗಳು ಪಾಪುನ ಎತ್ಕೋಬೇಕಂತ ಹೇಳಿ ಕೇಳತ್ತಿದ್ಲು. ಅದಕ್ಕೆ ಸ್ವಲ್ಪ ಎತ್ಕೊಂಡಳವನ್ನ. ಹಂಗೆ ನಾನು ಅಲ್ಲೇ ಕೂತಿದ್ನಿ, ಅಕ್ಕಿ ಕೊಟ್ಟ. ಆಕೆ ಅವಂಗ ಆಟ ಆಡ್ಸತ್ತಿದ್ಲು, ಯಾಕಂದರೆ ಇವತ್ತು ಸಂಡೇ ಐತೆ ನೋಡ್ರಿ. ಸೊ ಅದ್ರ ಸಲುವಾಗಿ ಪೂಜೆ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.